ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 7 ಕಂಪ್ಲೀಟ್ ಆಗಿ ಡೇ 8ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೇ ಒಂದು ವೀಕ್ ಆದ ತಕ್ಷಣ ವೆಯ್ಟ್ನ ಚೆಕ್ ಮಾಡಬೇಕಲ್ವಾ, ಹಂಗಾಗಿ ಇಲ್ಲಿ ಬೆಳಿಗ್ಗೆ ಬೇಗ ಎದ್ದು ಯಾವುದೇ ರೀತಿಯ ವರ್ಕೌಟ್ ಅಂದರೆ ಎಕ್ಸಸೈಸ್ ಏನು ಮಾಡ್ದೇನೆ ವೆಯ್ಟ್ ಚೆಕ್ ಮಾಡ್ಕೊಬಿಟ್ಟು ಆಮೇಲೆ ಎಕ್ಸಸೈಸ್ ಮಾಡೋಣ ಅಂತೇಳಿ ಹೊರಟಿದ್ದೀನಿ. ನೋಡೋಣ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅಂತ ಎಲ್ಲರೂ ಕೇಳ್ತಿದ್ರಿ. ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ, 5 ಡೇಸ್ ಆಯ್ತಲ್ಲ, 4 ಡೇಸ್ ಆಯ್ತಲ್ಲ ಅಂತ. ಹಾಗಾಗಿ ನಾನು 7 ಡೇಸ್ ಆಗೋವರೆಗೂ ವೆಯ್ಟ್ ಚೆಕ್ ಮಾಡೋದು ಬೇಡ ಅಂತಿದ್ದೆ. ಇವಾಗ ವೆಯ್ಟ್ ಚೆಕ್ನ ಮಾಡ್ತಾ ಇದ್ದೀನಿ. ನಾನೇ ಫೋನ್ ಇಟ್ಕೊಂಡು ವೆಯ್ಟ್ ಚೆಕ್ ಮಾಡಬೇಕಲ್ಲ, ಹಾಗಾಗಿ ಟೇಬಲ್ ಮೇಲೆ ಫೋನ್ ಇಟ್ಟು ಇಲ್ಲಿ ವೆಯ್ಟಿಂಗ್ ಮಿಷಿನ್ ಮೇಲೆ ನಿಂತ್ಕೋತಾ ಇದ್ದೀನಿ. ನೋಡೋಣ ಎಷ್ಟು ಲಾಸ್ ಆಗಿದೆ 7 ಡೇಸಲ್ಲಿ ಅಂತ. ನೋಡ್ತಾ ಇರ್ಬೋದು ನೀವು ಇಲ್ಲಿ 84.35 ಅಂತ ಇದೆ. ಅಂದರೆ ನನ್ನ ವೆಯ್ಟ್ ಇದ್ದಿದ್ದು 85.80 ಇದ್ದಿದ್ದು. ಇಲ್ಲಿ 84.35 ಅಂದರೆ ಅಲ್ಲಿಗೆ 1 kg 450 ಗ್ರಾಮ್ ಕಮ್ಮಿಯಾಗಿದೆ ಅಂತ ಅನ್ಕೋತೀನಿ. ಅಂದರೆ 1.5 kg, ಅಂದಾಜು 1.5 kg ಅಷ್ಟು ಕಮ್ಮಿ ಆಗಿದ್ದೀನಿ. ಮತ್ತೆ 2 ಸಲ ಚೆಕ್ ಮಾಡ್ಕೋತಾ ಇದ್ದೀನಿ, ಅಷ್ಟೇ ತೋರಿಸುತ್ತಾ ಇಲ್ಲ ಏನಾದರೂ ವೇರಿಯೇಷನ್ ಬರುತ್ತಾ ಅಂತ. ಇಲ್ಲ, ಅಷ್ಟೇ ಬಂತು, 84.35ನೇ ಬಂತು. ಹಾಗಾಗಿ 1 ವೀಕಿಗೆ ಸಾಕು. 1 kg ಆಗ್ತು, ಇಲ್ಲ 1.25 kg ಆಗ್ತು ಅಂದರೆ ಗುಡ್ ವೆಯ್ಟ್ ಲಾಸ್ ಅಂತ ಅನ್ಕೋತೀವಿ. ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಹೆವಿ ವೆಯ್ಟ್ ಇದ್ದವ್ರಿಗೆ, ಒಂದು 70-80 kg ಇದ್ದವ್ರಿಗೆ 1-1.5 kg ಕಮ್ಮಿ ಆಗುತ್ತೆ. ಎಬೋ 100 kg ಇಲ್ಲ 90 kg ಇದ್ದವ್ರಿಗೆ ಅವ್ರಿಗೆ 2 kg ಅಷ್ಟು ವೆಯ್ಟು ಡೌನ್ ಆಗುತ್ತೆ. ಅಂದರೆ ಮೈಯಲ್ಲಿರೋ ನೀರಿನ ಅಂಶ ಕಮ್ಮಿ ಆಗುತ್ತಲ್ಲ, ಹಾಗಾಗಿ ಸ್ಟಾರ್ಟಿಂಗ್ ಡೇಸಲ್ಲಿ 1 ವೀಕು ಇಲ್ಲ 2 ವೀಕು 1.5 kg ಇಲ್ಲ 2 kg ಅಷ್ಟು ಲಾಸ್ ಆಗ್ತಾರೆ. ಹಾಗೆಯೇ ಇವಾಗ ನಾನು 1.5 kg ಅಷ್ಟು ಕಮ್ಮಿ ಆಗಿದ್ದೀನಿ. ನೋಡೋಣ ಇನ್ನು ನೆಕ್ಸ್ಟ್ ವೀಕಲ್ಲಿ 1 kgನೇ ಆಗ್ತೀನಿ, ಇಲ್ಲ 1.5 kgನೇ ಆಗ್ತೀನ, ಅದು ಗೊತ್ತಾಗುತ್ತೆ. ಇನ್ನು ನಾನು ಬೆಳಗ್ಗೆ ಎದ್ದು ಎಕ್ಸಸೈಜ್ ಮುಗಿಸ್ಕೊಂಡು, ಅಂದರೆ ಕ್ಯೂರಿಯಾಸಿಟಿ ಇತ್ತು ಎಷ್ಟು ವೆಯ್ಟ್ ಲಾಸ್ ಆಗಿರ್ತೀನಿ ಅನ್ನೋದು. ಅದನ್ನು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ನಂತರ ಇನ್ನು ಎಕ್ಸಸೈಸ್ ಎಲ್ಲ ಮುಗಿಸಿ ಇನ್ನು ಬೆಳಗಿನ ಕೆಲಸ ಅಂದರೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದರೆ ಹೌಸ್ ವೈಫ್ ಅಂತ ಅಂದರೆ ಒಂದಿನ ಬಿಟ್ಟು ಒಂದಿನ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತು ಅಡುಗೆ, ಬಟ್ಟೆ ತೊಳೆಯೋದು. ಅಂದರೆ ನಾನು ಯಾವುದೇ ರೀತಿಯ ವಾಷಿಂಗ್ ಮಿಷಿನ್ ಏನು ಇಟ್ಕೊಂಡಿಲ್ಲ, ಕೈಯಲ್ಲೇ ವಾಶ್ ಮಾಡೋದು ಬಟ್ಟೆನ. ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ಕೂಲಿಗೆ ಕಳಿಸಿ, ಮತ್ತು ಮನೇಲಿರೋರಿಗೆ ತಿಂಡಿ ಎಲ್ಲ ರೆಡಿ ಮಾಡಿಕೊಟ್ಟು ಎಲ್ಲನೂ ಮುಗಿಸಿ ಮಾಡೋಷ್ಟರಲ್ಲಿ ಕೆಲಸ ನನ್ನ ತಿಂಡಿ ಟೈಮು ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಅದ್ರ ಜೊತೆನೇ ನಾನು ಕೆಲಸಗಳೆಲ್ಲ ಮಾಡಿಕೊಂಡು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಅಂದರೆ ನನಗೆ 2 ದಿವ್ಸಕ್ಕೊಂದ್ಸಲ ನಾನು ಕ್ಲೀನ್ ಮಾಡ್ತಾನೇ ಇರಬೇಕು. ಇನ್ನು ಡೇ 7 ಕಂಪ್ಲೀಟ್ ಆಯ್ತಲ್ವಾ, ಏನು ನಾನು ಬೆಳಗ್ಗೆ ಎದ್ದು ನೆನೆಸಿಟ್ಟಿರ್ತಕ್ಕಂಥ ಮೆಂತ್ಯ ಮತ್ತು ಫ್ಲಾಕ್ಸ್ ಸೀಡ್ಸ್ ನೀರನ್ನ ಕುಡಿತಿದ್ದೆ, ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ. ಇನ್ನು ಡೆಟಾಕ್ಸ್ ವಾಟರ್ನ ನಾನು ಇಲ್ಲಿ ಚೇಂಜ್ ಮಾಡ್ಕೊತಾ ಇದ್ದೀನಿ. ಅಂದರೆ ಜೀರಿಗೆ ನೀರನ್ನ ಸ್ಟಾಪ್ ಮಾಡಿ ಬೇರೆ ನೀರನ್ನು ಡೆಟಾಕ್ಸ್ ವಾಟರ್ನ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಆ ನೀರನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ 2 ಇಂಚು ಚಕ್ಕೆನ ತಗೊಂಡಿದ್ದೀನಿ. ಇಲ್ಲಿ ಅಜ್ವೈನ ಅಂದರೆ ಓಂ ಕಾಳು ಖಾಲಿಯಾಗಿಬಿಟ್ಟಿತ್ತು, ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದೆ ನಾಳೆ ತಂದುಕೊಡ್ತೀನಿ ಬಿಡು ಅಂತ ಹೇಳಿದರು. ಇನ್ನು ಇವತ್ತಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಜೀರಿಗೆನೇ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು 2 ಇಂಚು ಚಕ್ಕೆನ ಹಾಕ್ಕೊಂಡು ನಾನು ಕುದಿಸ್ಕೊತಾ ಇದ್ದೀನಿ. ಇನ್ನು ಅದ್ರ ಜೊತೆಗೆ ಜೀರಿಗೆ ಲೆಸ್ ಮಾಡಿ ನಾನು ಅಜ್ವೈನ ತೊಗೋಬೇಕು ಅಂತಿರೋದು, ಹಾಗಾಗಿ ಅದು ಖಾಲಿಯಾಗಿರೋದ್ರಿಂದ ಇವತ್ತಿಗೆ ಜೀರಿಗೆನೇ ಹಾಕೋತಾ ಇದ್ದೀನಿ. ನಾನು ನಾಳೆಯಿಂದ ಅದನ್ನು ತರಿಸ್ಬಿಟ್ಟು ಹಾಕೋತೀನಿ. ನನ್ನ ಮನೇಲಿ ಇರ್ಬೋದೇನೋ ಅಂತ ಅಂದ್ಕೊಂಡು ಸುಮ್ಮನಾದೆ, ಬಟ್ ಅದು ಇರಲಿಲ್ಲ. ಈ ರೀತಿ ನಾವು ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡ ನಂತರ ಅದು ಕುದ್ದು, ಇಲ್ಲ 1 ಗ್ಲಾಸ್ ಫುಲ್ ಬರಬೇಕು, ಇಲ್ಲ ಅಂದರೆ 1/4 ಗ್ಲಾಸ್ ಆದರೂ ಅದು ನೀರು ಬರಬೇಕು. ಅದರಲ್ಲಿರುವಂಥ ಸತ್ವಗಳೆಲ್ಲ ಬಿಟ್ಕೊಳ್ಳುವವರೆಗೂ ನಾವು ಅದನ್ನು ಕುದಿಸ್ಕೊಂಡು, ಮತ್ತು ಸ್ವಲ್ಪ ನಮಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿಲಿ ನಾವು ಕುಡಿಬೇಕು. ಅದನ್ನು ಜಾಸ್ತಿ ಬಿಸಿನೂ ಕುಡಿಯೋಕೆ ಹೋಗಬಾರ್ದು, ತುಂಬ ಸುಡುತ್ತೆ ಕುದಿಸಿರ್ತೀವಲ್ಲ. ಹಂಗಾಗಿ ನಮಗೆ ಎಷ್ಟು ಬಿಸಿ ಬೇಕು, ಹಿತ ಅನಿಸುತ್ತೆ ಅಷ್ಟು ಕುಡಿದ್ರೆ ಆಯಿತು. ಇನ್ನು ದಪ್ಪ ಇರೋರಿಗೆ ಕಮೆಂಟ್ಸ್ಗಳು ಪಾಸ್ ಆಗ್ತಾನೇ ಇರುತ್ತೆ, ಏನಾದರೂ ಬಾಡಿ ಶೇಮಿಂಗ್ ಆಗ್ತಾ ಇರೋದು, ಇಲ್ಲ ನಮಗೇನೆ ಒಂದೊಂದು ಸಲ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ. ನಾನು ಯಾಕೆ ಇಷ್ಟು ದಪ್ಪ ಇದ್ದೀನಿ, ಯಾಕೆ ಎಲ್ಲರಂಗೂ ಸಣ್ಣ ಇಲ್ಲ, ಅವ್ರು ನೋಡಿದ್ರೆ ಅಷ್ಟು ಸಣ್ಣ ಇದ್ದಾರೆ, ಅಷ್ಟು ಊಟ ಮಾಡ್ತಾರೆ, ಮತ್ತು ಒಳ್ಳೊಳ್ಳೆ ಡ್ರೆಸ್ ಹಾಕೋತಾರೆ, ನನಗೆ ಯಾಕೆ ಆ ಚಾನ್ಸ್ ಇಲ್ಲ, ನಾನು ಕೂಡ ಎಲ್ಲರ ರೀತಿಯೂ ಒಂದು ಜೀನ್ಸು ಟಾಪು ಏನಾದರೂ ಹಾಕೋಬೇಕಲ್ವ. ಅಂದರೆ ದಪ್ಪ ಇರೋದ್ರಿಂದ ಬಾಡಿ ಶೇಪ್ ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ಅದೆಲ್ಲ ವೇರ್ ಮಾಡೋದು ಬೇಡ ಅಂತ ಅನಿಸುತ್ತೆ. ಇನ್ನು ನಾವು ದಪ್ಪ ಇರೋದಕ್ಕೆ ಕೆಲವೊಬ್ರು ಅನ್ಕೋತಾರೆ ಮನೇಲಿ ತಿನ್ಕೊಂಡು ದಪ್ಪ ಆಗಿದ್ದಾರೆ, ಅವ್ರಿಗೇನು ಕೆಲಸ ಅಂತ ಅಂತಾರೆ. ಅವ್ರಿಗೇನು ಗೊತ್ತು ನಾವು ಯಾವ ರೀತಿ ದಪ್ಪ ಆಗಿರ್ತೀವಿ, ನಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಇರ್ಬೋದು, ಇಲ್ಲ ಅಂದರೆ ನಮ್ಮ ಜೀನ್ಸಿಂದನೂ ಕೂಡ ಬಂದಿರುತ್ತೆ. ಅಂದರೆ ನಮ್ಮ ತಂದೆ ತಾಯಿ ದಪ್ಪ ಇತ್ತು ಅಂದರೆ ನಾವು ಕೂಡ ಆಬ್ವಿಯಸ್ಲಿ ದಪ್ಪ ಆಗೇ ಆಗ್ತೀವಿ.
ಆಗ್ತೀವಿ. ಮತ್ತು ಇನ್ನು ಕೆಲವೊಂದು ಒತ್ತಡಗಳಿಂದ ಟೆನ್ಷನಿಂದ ಅವರು ದಪ್ಪ ಆಗೋದು ಚಾನ್ಸಸ್ ಇದೆ. ಇನ್ನು ಮೇನ್ ರೀಸನ್ನು ಮನೆ ಕೆಲಸಗಳ ನಡುವೆ ನಾವು ಸರಿಯಾಗಿ ಊಟ ಮಾಡದೇ ಇರೋದು, ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ದೇ ಇರೋದು, ಅದು ಒಂದು ರೀಸನ್ ಆಗಿರುತ್ತೆ ದಪ್ಪ ಆಗಲಿಕ್ಕೆ. ಹೌಸ್ ವೈಫ್ ಅಂತ ಅಂದರೆ ಮದುವೆ ಆದಮೇಲೆ ಮಕ್ಕಳೆಲ್ಲ ಆದಮೇಲೆ ದಪ್ಪ ಆಗೇ ಆಗ್ತೀವಿ. ಹಾಗಾಗಿ ಮನೆ ಕೆಲಸಗಳ ನಡುವೆ, ಮನೆ ಕೆಲಸದ ಒತ್ತಡದ ನಡುವೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋದು ಬಿಟ್ಬಿಡ್ತೀವಿ. ಏನಿರುತ್ತೆ ಏನು ಉಳಿದಿರುತ್ತೆ ಅದನ್ನು ತಿಂದ್ಕೊಂಡು, ಇಲ್ಲ ಮಗು ಬಿಡ್ತು ಅದನ್ನು ವೇಸ್ಟ್ ಮಾಡೋದು ಬೇಡ, ತುಪ್ಪ ಹಾಕಿದ್ದೀವಿ, ಬೆಣ್ಣೆ ಹಾಕಿದ್ದೀವಿ ಅಂತೇಳಿ ಅದನ್ನು ಕೂಡ ತಿಂದ್ಕೊಂಡು, ಇನ್ನು ಉಳಿದಿದ್ದೆಲ್ಲ ನಾವು ಅವ್ರ ಮನೆಯವ್ರದ್ದೆಲ್ಲ ಊಟ ಆಯ್ತು, ಇನ್ನು ಉಳಿದಿದ್ದೆಲ್ಲ ನಾವು ತಿಂದ್ಕೊಂಡು, ಏನೋ ಬಿಡು ಟೈಮ್ ಕರೆಕ್ಟಾಗಿ ತಿಂದೇರು ಪರವಾಗಿಲ್ಲ, ಮನೆಯವ್ರದ್ದೆಲ್ಲ ಊಟ ಆಯ್ತಲ್ಲ, ನಾನು ಯಾವುದೋ ಒಂದು ಟೈಮಿಗೆ ತಿಂದ್ಕೊಳ್ಳೋಣ, ಇನ್ನು ಏನೋ ಒಂದು ಹೆಲ್ದಿ ಆದಂಥ ಫುಡ್ಡು ಇಲ್ಲ ಒಂದು ಹಣ್ಣು ಇತ್ತು ಅಂತ ಅಂದರೆ ಮಕ್ಳಿಗಾಗಲಿ ಇಲ್ಲ ಗಂಡನಿಗಾಗಲಿ ಇಲ್ಲ ಮನೇಲಿರೋರಿಗಾಗಲಿ ನಮಗೇನು ಹಣ್ಣೆಲ್ಲ ಅವಶ್ಯಕತೆ ಇಲ್ಲ, ಊಟ ಮಾಡಿಕೊಂಡ್ರೆ ಸಾಕು, 3 ಹೊತ್ತು ಊಟ ತಿಂದರೆ ಹೊಟ್ಟೆ ತುಂಬುತ್ತಲ್ವ. ಈ ಥರ ಎಲ್ಲ ನಾವು ನಮ್ಮ ಬಗ್ಗೆ ನೆಗ್ಲಿಜೆನ್ಸಿ ಮಾಡಿಕೊಂಡೆ ನಾವು ವೆಯ್ಟ್ ಗೇನ ಮಾಡ್ಕೊಳ್ಳೋದು. ಹಾಗಾಗಿ ನಾವು ಒಂದು ಹೆಲ್ದಿ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದರೆ ನಾವು ನಮ್ಮ ಬಗ್ಗೆ ತುಂಬಾ ಕೇರ್ ತೊಗೋಬೇಕು. ಮನೆಯವರ ಆರೋಗ್ಯದ ಬಗ್ಗೆ ನಾವು ಎಷ್ಟು ಗಮನ ಕೊಡ್ತೀವಿ ಹಾಗೇನೆ ನಮ್ಮ ಆರೋಗ್ಯದ ಬಗ್ಗೆನೂ ಕೂಡ ನಾವು ಅಷ್ಟೇ ಗಮನನ ಕೊಟ್ಕೊಂಡು ಹೋಗಬೇಕು. ಹಾಗಾಗಿ ನಮ್ಮನೆಯವರು ಹೇಳ್ತಾನೆ ಇರ್ತಾರೆ, ನೀನು ತುಂಬ ದಪ್ಪ ಆಗಿಬಿಡ್ತಾ ಇದೆಯಾ, ಮತ್ತು ದಪ್ಪ ಆದ ನಂತರ ನಿನಗೆ ಎಲ್ಲ ಹೆಲ್ತ್ ಇಶ್ಯೂಸು ಕಾಣಿಸ್ತಾ ಇದೆ, ಮೊದಲು ಸಣ್ಣ ಇದ್ದಾಗ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರಲಿಲ್ಲ, ಮತ್ತೆ ಡಯಟ್ ಸ್ಟಾರ್ಟ್ ಮಾಡಿ ಸಣ್ಣ ಆಗು ಅಂತ ಹೇಳ್ತಾನೆ ಇದ್ದರು. ಹಂಗಾಗಿ ನಾನಿಲ್ಲಿ ಅದನ್ನು ಸೀರಿಯಸ್ಸಾಗಿ ತೊಗೊಂಡು ಇಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ, ನನಗೂ ಕೂಡ ತುಂಬಾ ಹೆಲ್ತ್ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇತ್ತು. ನಾನೇ ಹುಷಾರಿಲ್ಲದೆ ಮಲ್ಕೋತು ಅಂತ ಅಂದರೆ ಮನೆಯವ್ರನ್ನ ಯಾರು ನೋಡ್ಕೋತಾರೆ, ಮನೇಲಿರೋರನ್ನ, ಅವರಿಗೆಲ್ಲ ಟೈಮಿಗೆ ಅವ್ರಿಗೆ ಬೇಕಾದ್ದೆಲ್ಲ ಯಾರು ಮಾಡ್ತಾರೆ ಅಂತೇಳಿ, ನಾನು ಆರೋಗ್ಯವಾಗಿದ್ದರೆ, ನಾನು ಫಿಟ್ಟಾಗಿದ್ದರೆ ಅಲ್ವಾ ಅವರನ್ನು ಕೂಡ ನೋಡ್ಕೋಬೋದು ಅಂತೇಳಿ ನಾನು ಈ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ನುಗ್ಗೆ ಸೊಪ್ಪಿನ ಸಾರು ಮತ್ತು ಮುದ್ದೆ ಮಿಲೆಟ್ ರೈಸ್ನ ತೊಗೊಂಡಿದ್ದೀನಿ. ನಾನೇನಿಲ್ಲಿ ಮುದ್ದೆ ಮತ್ತು ರೈಸ ತೊಗೊಂಡಿದ್ದೀನಿ, ಮುದ್ದೆನ ಕಂಪ್ಲೀಟಾಗಿ ತಿನ್ನಲಿಲ್ಲ, ರೈಸು ಮತ್ತು ಸೊಪ್ಪನ್ನು ತಿಂದ್ಕೊಂಡೆ. ಯಾಕಪ್ಪ ಅಂತ ಅಂದರೆ ನಾವು ಊಟನ ಹೊಟ್ಟೆಗೆ ಕೊಟ್ಟು ಅಂದರೆ ತಿಂದು ಹೊಟ್ಟೆ ದಪ್ಪ ಆಗಿರುತ್ತೆ, ಅಂದರೆ ಕರಳು ಹಿಗ್ಗಿರುತ್ತೆ. ಇವಾಗ 1 ವೀಕಿಂದ ಸ್ವಲ್ಪ ಕಡಿಮೆ ಮಾಡ್ಕೋತಾ ಬಂದಿದ್ದೀನಲ್ಲ ಊಟ ಎಲ್ಲ, ಹಾಗಾಗಿ ಸ್ವಲ್ಪ ಕರಳು ಕುಗ್ತಾ ಬಂದಿದೆ. ಅದಕ್ಕಾಗಿ ನನಗೆ ಊಟ ಅಷ್ಟಾಗಿ ಸೇರಲ್ಲ, ನನಗೆ ತಿನ್ನಬೇಕು ಅಂತ ಅನಿಸಿದ್ರೂ ನನಗೆ ಹೊಟ್ಟೆಗೆ ಸೇರಲ್ಲ, ಬೇಡ ಅದು ಸಾಕಾಯಿತು ನನ್ನ ಹೊಟ್ಟೆಗೆ ಅಂತ ಅನಿಸುತ್ತೆ. ಇನ್ನು ನೀರು ಕುಡಿಬೇಕು ನಾನು, ಇವಾಗಲೇ ಊಟನ ಇಷ್ಟೊಂದು ತುಂಬಿಸ್ಕೊಬಿಟ್ರೆ ಇನ್ನು ನೀರಿಗೆ ಎಲ್ಲಿ ಜಾಗ ಇದೆ ನನಗೆ ಹೊಟ್ಟೆಗೆ, ನನಗೆ ಸಾಕು ಊಟ ಸಾಕಾಗಿದೆ ಅಂತ ಆ ಥರ ಫೀಲ್ ಬರುತ್ತೆ ನಮಗೇನೆ. ಇನ್ನು ವೆಯ್ಟ್ ಲಾಸ್ ಅನ್ನೋದನ್ನ ನಾನು ಎಲ್ಲರೂ ನೋಡಲಿ ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಆ ಥರ ಎಲ್ಲ ಫೀಲಿಂದ ನಾನೇನು ಮಾಡ್ತಾಯಿಲ್ಲ. ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು, ನಾನು ಸಣ್ಣ ಆಗಬೇಕು, ಆರೋಗ್ಯವಾಗಿ ಆಗಬೇಕು ಅಂತೇಳಿ ನಾನು ವೆಯ್ಟ್ ಲಾಸ್ನ ಮಾಡ್ಕೋತಾ ಇರೋದು. ಮತ್ತು ನನ್ನಿಂದ ಇನ್ನೊಬ್ರಿಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೇನೋ ಅಂತೇಳಿ ನಾನು ವಿಡಿಯೋ ಮುಖಾಂತರ ನಾನು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೊರತು ಅದರಿಂದೇನು ನನಗೆ ಲಾಭ ಏನಿಲ್ಲ. ಅವರು ಕೂಡ ಸಣ್ಣ ಆಗಲಿ ಅಂತ ಅಂದರೆ ನಾನು ಆವಾಗಲೇ ವೆಯ್ಟ್ ಲಾಸ್ ಮಾಡಿ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಲ್ವ, ಹಾಗಾಗಿ ಅವರು ಕೂಡ ವೆಯ್ಟ್ ಲಾಸ್ ಆಗಲಿ, ಆನ್ಲೈನ್ ಕೋಚಿಂಗ್ ಆಗಿರ್ಬೋದು ಇಲ್ಲ ಕ್ಲಾಸಸ್ಗಳಾಗಿರ್ಬೋದು ತೊಗೊಳಕ್ಕಾಗಲ್ಲ ಕೆಲವೊಬ್ರಿಗೆ. ಹಾಗಿದ್ದಾಗ ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಅದನ್ನು ವಿಡಿಯೋ ಮುಖಾಂತರ ನಾನು ಎಲ್ರಿಗೂ ಹಂಚ್ಕೋತು ಅಂತ ಅಂದರೆ ಅವ್ರಿಗೂ ಕೂಡ ಯೂಸ್ ಆಗ್ಬೋದೇನೋ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಹೊರತು ಬೇರೆ ಏನು ಇಂಟೆನ್ಷನ್ ಇಲ್ಲ. ಎಲ್ಲರೂ ಕೂಡ ಸಣ್ಣ ಆಗಲಿ, ಯಾರೆಲ್ಲ ದಪ್ಪ ಇದ್ದೀರಾ ಅವರು ಕೂಡ ನನ್ನಂಗೆ ವೆಯ್ಟ್ ಲಾಸ್ ಮಾಡಿಕೊಂಡು ಅಂದರೆ ಮನೇಲಿರ್ತಕ್ಕಂಥ ಫುಡ್ಡಿಂದನೇ ಅವರು ಸಣ್ಣ ಆಗಲಿ, ಯಾವುದೇ ರೀತಿಯ ಆನ್ಲೈನ್ ಕೋಚಿಂಗೋ ಪೌಡರೋ ಇಲ್ಲ ಜಿಮ್ಮೋ ಎಲ್ಲ ತೊಗೊಂಡು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಒಂದು ವಿಡಿಯೋ ನೋಡ್ತು ಅಂತ ಅಂದರೆ ಅವರೇನೆ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಮನೆಯಲ್ಲೇ ಅನ್ನೋ ಉದ್ದೇಶದಿಂದ ಅಷ್ಟೇ ಹೊರತು. ಇನ್ನು ನಾನು 1 ವೀಕಲ್ಲಿ 1.5 kg ಕಮ್ಮಿ ಆಗಿದ್ದೀನಿ, ತುಂಬಾ ಖುಷಿ ಆಗ್ತಿದೆ. ಹಾಗೇನೆ ನೈಟ್ ಊಟಕ್ಕೆ ನಾನಿಲ್ಲಿ ಚಟ್ನಿ ಮತ್ತು ಹುಚ್ಚಳೆಣ್ಣೆ ಅದ್ರ ಜೊತೆಗೆ ರೊಟ್ಟಿ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ. ಹಾಗಾಗಿ ಅದನ್ನು ಕೂಡ ತಿಂದು ಮುಗಿಸ್ಕೊಂಡು ಇನ್ನು ನನ್ನ ಡೈಲಿ ರೊಟೀನ್ ಕ್ರೀಮ್ ಹಚ್ಕೊಂಡು ಫೇಸ್ ಮಸಾಜ್ನು ಕೂಡ ಮಾಡಿಕೊಂಡು ಇವತ್ತಿನ ಡೇ 8ನ ಮುಗಿಸ್ಕೊತಾ ಇದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಫ್ರೆಂಡ್ಸ್.